ನಮ್ಮ ಚಾನೆಲ್ ಅಲ್ಲಿ ನಿಮಗೆ ತಿಳಿಯದ ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇವೆ. ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಷಯ ಶುರು ಮಾಡೋಣ. ನೀಲಿ ಚಿತ್ರಗಳು ಲೈಂಗಿಕತೆ ಬಗ್ಗೆ ನೀಡುವ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಅದು ಚಟವಾಗಿ ಪರಿಣಮಿಸುತ್ತದೆ ಎನ್ನುವುದು ಹಲವಾರು ಅಧ್ಯಯನಗಳಿಂದಲೂ ತಿಳಿದುಬಂದಿದೆ. ಇದು ಕೇವಲ ದೈನಂದಿನ ಚಟುವಟಿಕೆಯ ಮೇಲೆ ಪರಿಣಾಮ ಬೀರುವುದಲ್ಲದೆ ವ್ಯಕ್ತಿಯೊಬ್ಬನ ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವನೆ, ಅವಮಾನ ಅಥವಾ ಹತಾಶೆ ಉಂಟು ಮಾಡುವುದು. ಅಂತಿಮವಾಗಿ ಇದರಿಂದಾಗಿ ಆ ವ್ಯಕ್ತಿ ಖಿನ್ನತೆಗೆ ಒಳಗಾಗುತ್ತಾನೆ ಮತ್ತು ಆತನಲ್ಲಿನ ಸ್ವಾಭಿಮಾನ ಕಡಿಮೆಯಾಗುವುದು. ಇದು ಆತನ ಲೈಂಗಿಕ ಜೀವನ ಮತ್ತು ಲೈಂಗಿಕ ಸಂಬಂಧದ ಮೇಲೆ ಪರಿಣಾಮ ಬೀರುವುದು. ಲೈಂಗಿಕ ಚಟದಿಂದಾಗಿ ಅಪಾಯಕಾರಿ ಲೈಂಗಿಕ ಮತ್ತು ವೃತ್ತಿಪರ ನಡವಳಿಕೆ ಕಂಡುಬರುವುದು ಎಂದು ಅಧ್ಯಯನಗಳು ಹೇಳಿವೆ. ಶೃಂಗಾರ ಸಾಹಿತ್ಯದ ಶಕ್ತಿಯನ್ನು ನಂಬುತ್ತೀರೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ. ಆದರೆ ಅಮೆರಿಕಾದ ಮನಃಶಾಸ್ತ್ರಜ್ಞರ ಸಂಸ್ಥೆ ಪ್ರಕಾರ ಮಹಿಳೆಯರಲ್ಲಿ ನೀಲಿ ಚಿತ್ರ ನೋಡುವ ಸಂಖ್ಯೆಯು 30% ಮತ್ತು ಪುರುಷರಲ್ಲಿ ಇದು 50%ಕ್ಕಿಂತಲೂ ಹೆಚ್ಚಾಗಿದೆಯಂತೆ. ಕೆಲವರಿಗೆ ಇದು ಶಿಕ್ಷಣ ನೀಡಿದರೆ ಇನ್ನು ಕೆಲವರಿಗೆ ಇದು ಲೈಂಗಿಕ ಮನೋರಂಜನೆಯಾಗಿದೆ. ಆದರೆ ಈ ಮನೋರಂಜನೆಯು ಚಟವಾಗಿ ಬದಲಾದರೆ ಅದು ನಿಮ್ಮನ್ನು ದೊಡ್ಡ ಸಮಸ್ಯೆಗೀಡು ಮಾಡಲಿದೆ. ನೀಲಿ ಚಿತ್ರದ ಆಸಕ್ತಿಯಿಂದ ಹಿಡಿದು ಅದು ಚಟವಾಗುವ ಲಕ್ಷಣಗಳು ಯಾವುದು ಎಂದು ತಿಳಿಯಿರಿ. ನೀಲಿ ಚಿತ್ರಗಳ ಅಡ್ಡ ಪರಿಣಾಮಗಳ 5 ಸಾಧ್ಯತೆಗಳ ಬಗ್ಗೆ ನಿಮಗಿಲ್ಲಿ ತಿಳಿಸಲಿದ್ದೇವೆ. ಖಿನ್ನತೆ. ನೀಲಿ ಚಿತ್ರದ ಚಟವು ತುಂಬಾ ಆಳವಾಗಿರುವ ಖಿನ್ನತೆಯಂತಹ ಅಡ್ಡ ಪರಿಣಾಮ ಬೀರುವುದು ಮತ್ತು ಇದಕ್ಕಾಗಿ ವೈದ್ಯರ ಸಲಹೆ ಪಡೆಯುವುದು ಅತಿ ಅಗತ್ಯ. ಅಧ್ಯಯನವೊಂದರ ಪ್ರಕಾರ ನೀಲಿ ಚಿತ್ರಗಳ ಚಟ ಅಂಟಿಸಿಕೊಂಡಿರುವವರು ಇತರರಿಗಿಂತ ಹೆಚ್ಚು ಖಿನ್ನತೆಗೆ ಒಳಗಾಗುವರು ಮತ್ತು ಮಾನಸಿಕ ಆರೋಗ್ಯವು ತುಂಬಾ ಕೆಟ್ಟದಾಗಿರುವುದು ಮಾತ್ರವಲ್ಲದೆ ಜೀವನವು ಕಳಪೆಯಾಗಿರುವುದು. ಖಿನ್ನತೆ ಮತ್ತು ನೀಲಿ ಚಿತ್ರದ ಚಟದ ಬಗ್ಗೆ ಚಿಕಿತ್ಸೆ ಪಡೆದುಕೊಳ್ಳದೇ ಇದ್ದರೆ ಆಗ ದೊಡ್ಡ ಮಟ್ಟದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗೆ ಗುರಿಯಾಗಬೇಕಾಗುತ್ತದೆ. ಪುರುಷರ ಮ್ಯಾಗಜಿನ್ನಲ್ಲಿ ಓದುವವರ ರಿಸ್ಕ್ ಮೇಲೆ ಎಂದು ಬರೆಯಲಾಗಿರುತ್ತದೆ. ಇದನ್ನು ಕಡೆಗಣಿಸಿ ನೀಲಿ ಚಿತ್ರ ನೋಡುವುದು ಒತ್ತಡ ಅಥವಾ ಏಕಾಂಗಿತನದ ಲಕ್ಷಣವಾಗಿದೆ. ಇದರಿಂದ ವ್ಯಕ್ತಿಯು ಯಾವತ್ತೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಸ್ವಾಭಿಮಾನ ಕಡಿಮೆಯಾಗುವುದು. ನೀಲಿ ಚಿತ್ರ ನೋಡುವುದಕ್ಕೆ ಮೊದಲು ಮತ್ತು ಬಳಿಕ ಒಂದು ರೀತಿಯ ಕುತೂಹಲವಿರುವುದು. ದುರಾದೃಷ್ಟವೆಂದರೆ ಇದನ್ನು ನೋಡಿಯಾದ ಬಳಿಕ ನಿಮ್ಮಲ್ಲಿ ನಕಾರಾತ್ಮಕ ಭಾವನೆಗಳು ಮೂಡುವುದು. ಇದರಿಂದಾಗಿ ನಿಮ್ಮಲ್ಲಿ ಅಪರಾಧಿ ಭಾವನೆ ಅಥವಾ ಅವಮಾನ ಕಾಡಲು ಆರಂಭವಾಗುವುದು. ಇದರಿಂದಾಗಿ ಖಿನ್ನತೆಯಲ್ಲಿ ಬೀಳುವ ಸಾಧ್ಯತೆ ಇದೆ. ಇದರಿಂದ ವ್ಯಕ್ತಿಯ ಸ್ವಾಭಿಮಾನದ ಮೇಲೆ ಸಂಪೂರ್ಣ ಪರಿಣಾಮ ಬೀರುವುದು. ಸಂಬಂಧದ ಸಮಸ್ಯೆ ಮತ್ತು ಕೆಟ್ಟ ಲೈಂಗಿಕ ಜೀವನ. ನೀಲಿ ಚಿತ್ರಗಳನ್ನು ಅತಿಯಾಗಿ ನೋಡಿಕೊಂಡರೆ ಅದರಿಂದ ನಿಮ್ಮ ವೈವಾಹಿಕ ಜೀವನದ ಲೈಂಗಿಕ ಸಂಬಂಧದ ಮೇಲೆ ಪರಿಣಾಮ ಬೀರುವುದು. ಹಸ್ತಮೈಥುನ ಮಾಡಿಕೊಳ್ಳುವ ಸಲುವಾಗಿ ಅತಿಯಾಗಿ ನೀಲಿ ಚಿತ್ರಗಳನ್ನು ನೋಡಿದರೆ ಆಗ ಲೈಂಗಿಕವಾಗಿ ಸಂಗಾತಿಯಿಂದ ನೀವು ದೂರವಾಗಬಹುದು. ನೀಲಿ ಚಿತ್ರದಲ್ಲಿ ಇರುವಂತೆ ಮಹಿಳೆ ಕೂಡ ಮಾಡಬೇಕೆಂದು ನೀವು ಬಯಸಬಹುದು. ಕಾಲೇಜಿನ ಹುಡುಗರು ಅತಿಯಾಗಿ ನೀಲಿ ಚಿತ್ರ ನೋಡುತ್ತಾರೆಂದು ಭಾವಿಸಲಾಗಿದ್ದ ಕಾಲೇಜಿನ ಹುಡುಗಿಯರನ್ನು ಸಂದರ್ಶನ ಮಾಡಿದಾಗ ಈ ವಿಷಯವು ಬೆಳಕಿಗೆ ಬಂದಿದೆ. ಇದರಿಂದ ಮಹಿಳೆಯರು ಕೂಡ ಸ್ವಾಭಿಮಾನ ಕಳೆದುಕೊಳ್ಳುವರು ಮತ್ತು ಅವರ ಲೈಂಗಿಕ ತೃಪ್ತಿಯು ತುಂಬಾ ಕಡಿಮೆ ಇರುವುದು. ಅಪಾಯಕಾರಿ ನಡವಳಿಕೆ. ನೀಲಿ ಚಿತ್ರದ ಚಟ ಅಂಟಿಸಿಕೊಂಡಿರುವವರು ಸಾಮಾಜಿಕವಾಗಿ ಅಪಾಯಕಾರಿಯಾಗುವಂತಹ ಸಾಧ್ಯತೆಗಳು ಇವೆ. ಈ ಚಟದ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲವೆಂದಾದರೆ ಅದು ಅಪಾಯಕಾರಿ ನಡವಳಿಕೆಯಲ್ಲಿ ಬದಲಾಗಬಹುದು. ಇದರಿಂದ ಅವರ ಶಿಕ್ಷಣ ಅಥವಾ ಕೆಲಸವು ಅಪಾಯದಲ್ಲಿ ಸಿಲುಕಬಹುದು. ಕೆಲವರು ಈ ಚಟದಿಂದ ಕೆಲಸ ಕಳೆದುಕೊಂಡು ಆರ್ಥಿಕವಾಗಿಯೂ ಸಂಕಷ್ಟಕ್ಕೆ ಸಿಲುಕುವರು. ಇವರು ತಮ್ಮ ಚಟ ತೀರಿಸಿಕೊಳ್ಳಲು ವೃತ್ತಿ ಮತ್ತು ಜವಾಬ್ದಾರಿಯನ್ನು ಅಪಾಯಕ್ಕೆ ಸಿಲುಕಿಸುವರು. ಲೈಂಗಿಕ ಚಟ. ನೀಲಿ ಚಿತ್ರದ ಚಟವೆನ್ನುವುದು ಕೆಲವರಿಗೆ ಕೇವಲ ಒಂದು ಭಾಗವಾಗಿರುವುದು. ಯಾಕೆಂದರೆ ಇದರಲ್ಲಿ ಪ್ರಮುಖವಾಗಿ ಇವರು ಲೈಂಗಿಕ ಚಟಕ್ಕೆ ಒಳಗಾಗಿರುವರು. ಇಂತಹ ಸಂದರ್ಭದಲ್ಲಿ ಲೈಂಗಿಕವಾಗಿ ಬರುವಂತಹ ರೋಗಗಳು ಹಾಗೂ ಸೋಂಕಿಗೆ ಒಳಗಾಗುವಂತಹ ಸಾಧ್ಯತೆಯೂ ಇರುವುದು. ಮುರಿದು ಬಿದ್ದ ಮದುವೆ. ಕಚೇರಿಯಲ್ಲಿ ಗುರಿ ಸಾಧಿಸಲು ಆಗದೇ ಇರುವುದು ಅಥವಾ ಜೀವನದ ಕೆಲವೊಂದು ನಕಾರಾತ್ಮಕ ಅಂಶಗಳು ಇವರನ್ನು ರೀತಿ ಮಾಡಬಹುದು. ಲೈಂಗಿಕ ಚಟವನ್ನು ಒಳಗೊಂಡಿರುವಂತವರಿಗೆ ತಮ್ಮ ಚಟ ತೀರಿಸಿಕೊಳ್ಳಲು ನೀಲಿ ಚಿತ್ರವೆನ್ನುವುದು ಸುಲಭ ಮಾಧ್ಯಮವಾಗಿದೆ. ಪೋರ್ನ್ ನೋಡುವುದು ನಿಮ್ಮ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಅಶ್ಲೀಲ ಚಿತ್ರಗಳನ್ನು ಪುರುಷರು, ಮಹಿಳೆಯರು, ಕಿರಿಯರು ಮತ್ತು ಹಿರಿಯರು ಎಂಬ ಭೇದವಿಲ್ಲದೆ ಎಲ್ಲರೂ ನೋಡುತ್ತಾರೆ.
ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂಬುದನ್ನು ನೆನಪಿನಲ್ಲಿಡಿ. 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೂ ಪರಿಣಾಮ ಬೀರುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಅಶ್ಲೀಲ ಚಿತ್ರಗಳನ್ನು ಪುರುಷರು, ಮಹಿಳೆಯರು, ಕಿರಿಯರು ಮತ್ತು ಹಿರಿಯರು ಎಂಬ ಭೇದವಿಲ್ಲದೆ ಎಲ್ಲರೂ ನೋಡುತ್ತಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂಬುದನ್ನು ನೆನಪಿನಲ್ಲಿಡಿ. 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೂ ಸಹ ಅಶ್ಲೀಲತೆಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಾನಿಕಾರಕವಾಗಿದೆ. ಅಷ್ಟೇ ಅಲ್ಲ, ಧೂಮಪಾನ ಮತ್ತು ಮದ್ಯಪಾನದಂತೆಯೇ ಪೋರ್ನ್ ವೀಕ್ಷಿಸುವುದು ಅನಾರೋಗ್ಯಕರ. ಆದಷ್ಟು ಬೇಗ ನೀವು ಈ ಕ್ರೂರ ಪ್ರಪಂಚದಿಂದ ಹೊರಬಂದರೆ ಉತ್ತಮ. ನಿಮ್ಮಲ್ಲಿರುವ ಎಲ್ಲ ಅಶ್ಲೀಲ ಚಿತ್ರಗಳನ್ನು ಅಳಿಸಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳಿಗೆ ಪೇರೆಂಟಲ್ ಲಾಕ್ ಹಾಕುವ ಮೂಲಕ ಇಂಟರ್ನೆಟ್ ಬಳಕೆಯನ್ನು ನಿಯಂತ್ರಿಸಬಹುದು. ಅಲ್ಲದೆ ಹೆಚ್ಚು ಕಾಲ ಡಿಜಿಟಲ್ ಜೀವನವನ್ನು ನಡೆಸಬೇಡಿ. ಸಾಧ್ಯವಾದಷ್ಟು ಕುಟುಂಬ, ಸ್ನೇಹಿತರ ಜೊತೆ ಕಾಲ ಕಳೆಯಿರಿ. ಪೋರ್ನ್ ವೀಕ್ಷಿಸಲು ನಿಮ್ಮನ್ನು ಪ್ರಚೋದಿಸುವ ಅಂಶಗಳು ಯಾವುವು ಎನ್ನುವುದನ್ನು ಮೊದಲು ಪರಿಗಣಿಸಿ. ಅದು ಹಾಡು, ದೃಶ್ಯ, ವ್ಯಕ್ತಿ ಅಥವಾ ಯುವತಿಯ ಫೋಟೋಗಳೂ ಸಹ ಆಗಿರಬಹುದು. ಒಮ್ಮೆ ನೀವು ನಿಮ್ಮನ್ನು ಪ್ರಚೋದಿಸುವ ವಿಷಯಗಳನ್ನು ಕಂಡುಕೊಂಡರೆ ಅದರಿಂದ ಹೊರಬರುವ ಮಾರ್ಗವನ್ನು ಕಂಡುಕೊಳ್ಳಬಹುದು. ನೀವು ಪೋರ್ನ್ ನೋಡುವ ಪ್ರಲೋಭನೆಗೆ ಒಳಗಾಗಿದ್ದರೆ ತಕ್ಷಣವೇ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಿರಿ. ಉದಾಹರಣೆಗೆ ಪುಸ್ತಕಗಳನ್ನು ಓದುವುದು, ಯೋಗ ಮಾಡುವುದು, ಮನೆಗೆಲಸ ಮಾಡುವುದು. ನೀವು ಒತ್ತಡವನ್ನು ಅನುಭವಿಸಿದಾಗಲೂ ಪೋರ್ನ್ ಮೇಲೆ ಕೇಂದ್ರೀಕರಿಸದೆ ಆರೋಗ್ಯಕರ ರೀತಿಯಿಂದ ಅದರಿಂದ ಹೊರಬರಲು ಪ್ರಯತ್ನಿಸಿ. ಅಲ್ಲದೆ ದೀರ್ಘಕಾಲ ಒಂಟಿಯಾಗಿರುವುದು ಪೋರ್ನ್ಗೆ ಅಡಿಕ್ಟ್ ಆಗಲು ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಏಕಾಂಗಿ ಸಮಯವನ್ನು ಕಡಿಮೆ ಮಾಡಿ. ಇವುಗಳಲ್ಲಿ ಯಾವುದೂ ಸಹಾಯ ಮಾಡದಿದ್ದರೆ ತಕ್ಷಣ ಸರಿಯಾದ ವೈದ್ಯಕೀಯ ಸಲಹೆಯನ್ನು ಪಡೆಯಲು ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ. ನಮ್ಮ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.